ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು CET ಫೈಟರ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಯಾವುದೆಲ್ಲ ಹೊಸ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ದಾರೆ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋದಲ್ಲಿ BMTC ಕಂಡಕ್ಟರ್ ಹುದ್ದೆಗಳಿಗೆ ನೀವೇನಾದರೂ ಆಯ್ಕೆಯಾದಂಥ ಕ್ಯಾಂಡಿಡೇಟ್ಸ್ಗೆ ವೇತನ ಎಷ್ಟಾಗಿರುತ್ತದೆ, ನೆಕ್ಸ್ಟ್ ಟ್ರೈನಿಂಗ್ ಪೀರಿಯಡ್ ಎಷ್ಟಿರುತ್ತದೆ, ನಿಮಗೆ ರಜಾ ದಿನಗಳು ಎಷ್ಟಿರುತ್ತದೆ ಮತ್ತು ನಿಮಗೆ ಡ್ಯೂಟಿ ಹವರ್ಸ್ ಎಷ್ಟಿರುತ್ತದೆ ಮತ್ತು ಕಂಡಕ್ಟರ್ ಆಗಿ ನೀವು ಏನೆಲ್ಲ ಒಂದು ಕೆಲಸವನ್ನು ನಿರ್ವಹಿಸಬೇಕು, ಇದು ಕಂಪ್ಲೀಟಾಗಿ ಖಾಯಂ ಹುದ್ದೆ ಆಗೋಕ್ಕೆ ನೀವು ಎಷ್ಟು ವರ್ಷ ವರ್ಕ್ ಮಾಡಬೇಕಾಗಿರುತ್ತೆ, ಇದು ಸರ್ಕಾರಿ ಹುದ್ದೆನಾ ಅಥವಾ ಪ್ರೈವೇಟ್ ಹುದ್ದೆನಾ ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಮೊದಲನೇದಾಗಿ ನಾವಿಲ್ಲಿ ಗಮನಿಸೋದಾದ್ರೆ ಕರ್ನಾಟಕ ಸರ್ಕಾರ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರಿನಿಂದ ಈ ಒಂದು ಅಧಿಕೃತವಾದ ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ಸಂಬಂಧಪಟ್ಟಂತೆ BMTC ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಖಾಲಿರುವಂಥ ದರ್ಜೆ 3ರ ಮೇಲ್ವಿಚಾರಕರ ಅಂತಂದರೆ ಕಂಡಕ್ಟರ್ ಹುದ್ದೆಗಳಿಗೆ ನೇಮಕಾತಿಯ ಒಂದು ಅಧಿಸೂಚನೆಯನ್ನು ಕೂಡ ಹೊರಡಿಸಲಾಗಿತ್ತು. ಸ್ನೇಹಿತರೆ, ಮೊದಲನೇದಾಗಿ ನಾನು ಕ್ಲಾರಿಫೈ ಮಾಡ್ತಾ ಹೋಗ್ತೀನಿ ನಿಮಗೆ. ಈ ಒಂದು BMTC ಕಂಡಕ್ಟರ್ ಹುದ್ದೆ ಪ್ರೈವೇಟ್ ಹುದ್ದೆನಾ ಅಥವಾ ಗೌರ್ಮೆಂಟ್ ಹುದ್ದೆನಾ ಅಂತ ತುಂಬ ಜನ ವಿದ್ಯಾರ್ಥಿಗಳಿಗೆ ಒಂದು ಡೌಟ್ಸ್ ಇರುತ್ತದೆ. ಸ್ನೇಹಿತರೆ, ನೀವು ಗಮನಿಸ್ಬೋದು, ಇದೊಂದು ಕಂಪ್ಲೀಟಾಗಿ ಗೌರ್ಮೆಂಟ್ ಅಂಡರ್ ಬರುವಂಥ BMTC ಸಂಸ್ಥೆಗಳಲ್ಲಿ ಅಂತಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬರುವಂಥ KSRTC, BMTC, ನೆಕ್ಸ್ಟ್ NWKSRTC ಮತ್ತು KKRTC ಮತ್ತು ಈ ರೀತಿ 4 ನಿಗಮಗಳಿಗೆ ಕಂಪ್ಲೀಟಾಗಿ ಸರ್ಕಾರ ಇದರ ಒಂದು ಜವಾಬ್ದಾರಿಯನ್ನು ಹೊತ್ತಿರುತ್ತದೆ. ಹಾಗಾಗಿ ಸರ್ಕಾರದ ಅಂಡರಲ್ಲಿ ಬರುವಂಥ ಈ ಒಂದು ಸಂಸ್ಥೆಗಳಾಗಿದ್ದು ಇದು ಕೂಡ ಗೌರ್ಮೆಂಟ್ ಹುದ್ದೆ ಆಗಿರುತ್ತೆ. ಇಲ್ಲಿ ಮೆನ್ಷನ್ ಮಾಡಲಾಗಿರುತ್ತೆ ನೋಡಿ, ಕರ್ನಾಟಕ ಸರ್ಕಾರ ಅಂತ ಮೆನ್ಷನ್ ಮಾಡಲಾಗಿದೆ ಅಂತಂದರೆ ಅದು ಕಂಪ್ಲೀಟಾಗಿ ಗೌರ್ಮೆಂಟ್ ಹುದ್ದೆ ಅಂತಲೇ ಕನ್ಸಿಡರ್ ಮಾಡಲಾಗುತ್ತೆ. ಹಾಗಾಗಿ ಈ ಒಂದು BMTC ಕಂಡಕ್ಟರ್ ಕೂಡ ಗೌರ್ಮೆಂಟ್ ಹುದ್ದೆ ಅಂಡರಲ್ಲೇ ಬರುತ್ತದೆ. ಸ್ನೇಹಿತರೆ, ನೆಕ್ಸ್ಟ್ ನೋಡೋದಾದ್ರೆ ಇದೊಂದು ಮೇಲ್ದರ್ಜೆ ಅಂತಂದರೆ ಗ್ರೇಡ್ 3 ಹುದ್ದೆ ಆಗಿರುತ್ತೆ, ಅಂತಾರೆ ಗ್ರೇಡ್ Cಯಲ್ಲಿ ಬರುವಂಥ ಒಂದು ಹುದ್ದೆಗಳಾಗಿರುತ್ತದೆ. ಹಾಗಾಗಿ ಯಾವುದೆಲ್ಲ ವಿದ್ಯಾರ್ಥಿಗಳು ನೀವು ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಹುದ್ದೆಗಳಿಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಮೊದಲನೇದಾಗಿ ನಾನ್ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ನಾವು ನೋಡ್ತಾ ಹೋಗೋದಾದರೆ 2286 ಪೋಸ್ಟ್ಗಳು ಇರುತ್ತದೆ. ಇನ್ನು ಕಲ್ಯಾಣ ಕರ್ನಾಟಕದಲ್ಲಿ 214, ಟೋಟಲ್ 2500 ಕಂಡಕ್ಟರ್ನ ನೇಮಕಾತಿಯನ್ನು 2024ನೇ ಇಸ್ವಿಯಲ್ಲಿ ಮಾಡಿಕೊಳ್ಳಲಾಗ್ತಾ ಇದ್ದು, ಈಗ ಆಲ್ರೆಡಿ HK ವಿಭಾಗದ ಒಂದು 1:1 ಲಿಸ್ಟ್ ಅನೌನ್ಸ್ ಆಗಿದೆ. ಈಗ ನಾವು ಪ್ರಸ್ತುತ ನೋಡೋದಾದರೆ NHK ವಿಭಾಗದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗ್ತಾ ಇದ್ದು ಕೆಲವೇ ದಿನಗಳಲ್ಲಿ ಈ ಒಂದು ಲಿಸ್ಟ್ ಕೂಡ ಅನೌನ್ಸ್ ಆಗಲಿದೆ. ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ನಿಮಗೆ ಟ್ರೈನಿಂಗ್ ಪೀರಿಯಡನ್ನು ಕೂಡ ಸ್ಟಾರ್ಟ್ ಮಾಡಲಾಗುತ್ತದೆ. ಸ್ನೇಹಿತರೆ, ಈ ಒಂದು ಅಧಿಸೂಚನೆಗೆ ಅರ್ಜಿಯನ್ನು ಸಲ್ಲಿಸಲು ಬಯಸುವಂಥ ಅಭ್ಯರ್ಥಿಗಳಿಗೆ ಈಗ ಆಲ್ರೆಡಿ ಅರ್ಜಿಯನ್ನು ಸಲ್ಲಿಸಿದರೆ ನೀವು ಕಂಪ್ಲೀಟಾಗಿ ನಿಮ್ಮ ಒಂದು ಹೈಟ್ ಎಷ್ಟಿರಬೇಕು, ಪುರುಷ ಅಭ್ಯರ್ಥಿಗಳಾಗಿದ್ದರೆ 160 ಸೆಂಟಿಮೀಟರ್, ಮಹಿಳಾ ಅಭ್ಯರ್ಥಿಗಳಾಗಿದ್ದರೆ 150 ಸೆಂಟಿಮೀಟರ್ ಹೈಟನ್ನು ನೀವು ಮಿನಿಮಮ್ ಹೊಂದಿರಲೇಬೇಕಾಗಿರುತ್ತೆ. ಸ್ನೇಹಿತರೆ, ನೀವು ಮೆಡಿಕಲ್ ಯಾವ ರೀತಿ ಮಾಡಿಸಿರ್ತೀರ ಅದರಲ್ಲಿ ನಂದು 160 ಬಂದಿದೆ ಅಥವಾ 162 ಬಂದಿದೆ, ಇದು ಕನ್ಸಿಡರ್ ಮಾಡಲ್ಲ. ನೀವು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋದಾಗ ಅವರು ಚೆಕ್ ಮಾಡಿದಾಗ ಅವರ ಒಂದು ಸ್ಕೇಲ್ನಲ್ಲಿ 160+ ಬಂದಿರಬೇಕಾಗುತ್ತೆ ಮತ್ತು 160ಕ್ಕಿಂತ ಹೆಚ್ಚಿದ್ರೆ ಮಾತ್ರ ಈ ಒಂದು ಅಧಿಸೂಚನೆಗೆ ನೀವು ಅರ್ಹರಾಗಿರ್ತೀರ ಅಂತಲೂ ಕೂಡ ತಿಳಿಸಲಾಗಿರುತ್ತದೆ. ನೆಕ್ಸ್ಟ್ ನಾವು ನೋಡ್ತಾ ಹೋಗೋದಾದರೆ ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಟ್ರೈನಿಂಗ್ ಪೀರಿಯಡ್ ಯಾವ ರೀತಿ ಇರುತ್ತೆ ಮತ್ತು ನಿಮಗೆ ವೇತನ ಶ್ರೇಣಿ ಯಾವ ರೀತಿ ಇರುತ್ತೆ ಅಂತಲೂ ಕೂಡ ತುಂಬ ಜನ ವಿದ್ಯಾರ್ಥಿಗಳು ಒಂದು ಗೊಂದಲವಾಗಿರುತ್ತೆ. ಮೊದಲನೇದಾಗಿ ಆಯ್ಕೆಯಾದ ಅಭ್ಯರ್ಥಿಗಳನ್ನು 1 ವರ್ಷಗಳ ಕಾಲ ಕೆಲಸದ ಮೇಲೆ ತರಬೇತಿ ಅಂತಂದರೆ ಆನ್ ದ ಜಾಬ್ ಆಫ್ ಟ್ರೈನಿಂಗ್ ಅಂತಲೂ ಕೂಡ ನಿಮಗೆ ನಿಗದಿಪಡಿಸಲಾಗಿರುತ್ತೆ ಅಂತಲೂ ಕೂಡ ತಿಳಿಸಲಾಗಿರುತ್ತೆ. ನಿಗದಿ ಅವಧಿಯಲ್ಲಿ ಅಂತಂದರೆ 1 ವರ್ಷದ ಅವಧಿಯಲ್ಲಿ 9100 ರು ನೀಡಲಾಗುತ್ತದೆ ಅಂತ ನೀಡಲಾಗಿದೆ. ಆದರೆ ಸ್ನೇಹಿತರೆ, ಈಗ ಪ್ರಸ್ತುತ ಚೇಂಜ್ ಆಗಿದೆ. 9100 ತೆಗೆದು 14,000 ರೂಪಾಯಿ ನಿಮಗೆ ಟ್ರೈನಿಂಗ್ ಪೀರಿಯಡಲ್ಲಿ ಅಂತಾರೆ. ಪ್ರಸ್ತುತ ಪ್ರಥಮ ವರ್ಷದಲ್ಲಿ ನಿಮಗೆ ಟ್ರೈನಿಂಗ್ ಪೀರಿಯಡಲ್ಲಿ 14,000 ರೂಪಾಯಿ ನೀಡಲಾಗಿರುತ್ತೆ. ಸ್ನೇಹಿತರೆ, ನೀವು ಕೇಳ್ತಾ ಇರ್ಬೋದು, ಈ ಒಂದು 14,000 ರೂಪಾಯಿ ನಮಗೆ ಸಾಕಾಗುತ್ತಾ ಒಂದು ಬೆಂಗಳೂರು ಸಿಟಿಯಲ್ಲಿ? 14,000 ಬಿಟ್ಟರೆ ನಮಗೆ ಬೇರೆ ಏನೂ ಸಿಗಲ್ವಾ ಅಂತ ಕೇಳ್ತಾ ಇರ್ತಾರೆ. ಸ್ನೇಹಿತರೆ, ಇದಕ್ಕೂ ಕೂಡ ನಾನು ಕ್ಲಾರಿಟಿಯನ್ನು ಕೊಡ್ತಾ ಹೋಗ್ತೀನಿ. ನಂತರದ ವರ್ಷಗಳಲ್ಲಿ ಅಂತಂದರೆ 1 ವರ್ಷಗಳ ಒಂದು ಟ್ರೈನಿಂಗ್ ಪೀರಿಯಡ್ ಆದ ನಂತರ ನಿಮ್ಮ ಒಂದು ಬೇಸಿಕ್ ಪೇ ಎಷ್ಟಿರುತ್ತದೆ ಅಂತಂದರೆ 18,660 ರೂಪಾಯಿ ಇರುತ್ತದೆ. ನೆಕ್ಸ್ಟ್ ವರ್ಷ ಅಂತಂದರೆ ನೀವು 3 ವರ್ಷ ಟ್ರೈನಿಂಗ್ ಪೀರಿಯಡ್ 1 ವರ್ಷ, ನೆಕ್ಸ್ಟ್ ವರ್ಷ 1 ವರ್ಷ ಕೆಲಸ ಮಾಡಿ
ನೆಕ್ಸ್ಟ್ ವರ್ಷ ಒಂದು ವರ್ಷ ಕೆಲಸ ಮಾಡಿದಾಗ ನಿಮಗೆ 230 ರೂಪಾಯಿ ಜಾಸ್ತಿ ಮಾಡಲಾಗುತ್ತದೆ. ನಂತರ ವರ್ಷದಲ್ಲಿ 280 ರೂಪಾಯಿ ಜಾಸ್ತಿ ಮಾಡಲಾಗುತ್ತೆ. ನಂತರದ ವರ್ಷದಲ್ಲಿ 520 ರೂಪಾಯಿ ಈ ರೀತಿ ಜಾಸ್ತಿ ಮಾಡಲಾಗುತ್ತದೆ. ಈ ಒಂದು ವೇತನ ಶ್ರೇಣಿಯು 3 ವರ್ಷಗಳ ಕಾಂಟ್ರಾಕ್ಟ್ ಬೇಸಿಸ್ ಆಗಿದ್ದು ನಂತರದ 3 ವರ್ಷಗಳಲ್ಲಿ ನಿಮಗೆ ಖಾಯಂ ಮಾಡಿಕೊಳ್ಳಲಾಗುತ್ತದೆ. ಸ್ನೇಹಿತರೆ, ಈಗ ಮೊದಲನೇದಾಗಿ ಪ್ರಥಮ ವರ್ಷದಲ್ಲಿ ಅಂತಂದರೆ ಪ್ರಥಮ ವರ್ಷದ ಒಂದು ಸೇವಾ ಅವಧಿಯಲ್ಲಿ ಅಂತಂದರೆ ಟ್ರೈನಿಂಗ್ ಪೀರಿಯಡಲ್ಲಿ 14,000 ರೂಪಾಯಿ ಕಂಡಕ್ಟರ್ಗಳಿಗೆ ಇದು ಫಿಕ್ಸ್ ವೇತನ ಶ್ರೇಣಿ ಆಗಿರುತ್ತೆ. ಸ್ನೇಹಿತರೆ, ಇದರ ಜೊತೆಗೆ ನೀವು ಇನ್ನೂ ಕೂಡ ಟೋಟಲ್ ಟ್ರೈನಿಂಗ್ ಪೀರಿಯಡಲ್ಲಿ ಒಟ್ಟು 25,000ಕ್ಕೂ ಹೆಚ್ಚು ಒಂದು ವೇತನ ಶ್ರೇಣಿಯನ್ನು ಪಡೆಯಲು ನೀವು ಅರ್ಹರಾಗಿರ್ತಾರೆ. ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ ನೋಡಿ. ಈಗ ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ಒಂದು ಜನರಲ್ ಡ್ಯೂಟಿ ಹಾಕ್ತಾರೆ. ಈಗ ನೀವು ಫಸ್ಟು ಆಯ್ಕೆ ಆದ ನಂತರ ನಿಮಗೆ 15 days to 30 days ನಿಮಗೆ ಟ್ರೈನಿಂಗನ್ನು ನೀಡಲಾಗುತ್ತೆ. ಆ ಒಂದು ಟ್ರೈನಿಂಗಲ್ಲಿ ನಿಮಗೆ ನೀವು ಕಂಡಕ್ಟರ್ ಆಗಿ ಆ ಒಂದು ಕಂಡಕ್ಟರ್ ಟಿಕೆಟ್ ಕೊಡುವಂಥ ಒಂದು ಮಿಷಿನನ್ನು ಯಾವ ರೀತಿ ಯೂಸ್ ಮಾಡಬೇಕು, ನಿಮ್ಮ ಯೂನಿಫಾರ್ಮ್ಗಳು ಯಾವ ರೀತಿ ಇರಬೇಕು, ನೀವು ಮತ್ತು ಜನರ ನಡುವೆ ನಿಮ್ಮ ಒಂದು ಮಾತಿನ ವ್ಯವಹಾರ ಯಾವ ರೀತಿ ಇರಬೇಕು, ಜನರ ಜೊತೆ ನಿಮ್ಮ ಒಂದು ಸ್ಪಂದನೆ ಯಾವ ರೀತಿ ಇರುತ್ತೆ, ಮತ್ತು BMTC ಇಲಾಖೆಗೆ ಸಂಬಂಧಪಟ್ಟಂಥ ಕೆಲವು ನಿಯಮಗಳು ಮತ್ತು ಟ್ರಾಫಿಕ್ ರೂಲ್ಸ್ಗಳು ಹಾಗೂ ಪ್ರಥಮ ಚಿಕಿತ್ಸೆ ನೀವು ಬಸ್ಸಲ್ಲಿ ಚಲಿಸ್ತಾ ಇರಬೇಕಾದ್ರೆ ನೀವು ಕಂಡಕ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ಯಾರಿಗಾದರೂ ಪ್ಯಾಸೆಂಜರ್ಗೆ ಏನಾದರೂ ಒಂದು ಸಮಸ್ಯೆ ಉಂಟಾದಲ್ಲಿ ಆವಾಗ ನೀವು ಪ್ರಥಮ ಚಿಕಿತ್ಸೆ ಯಾವ ರೀತಿ ನೀಡಬೇಕು ಅನ್ನೋವಂಥದ್ದನ್ನು ಕೂಡ ನಿಮಗೆ ಕಂಪ್ಲೀಟಾಗಿ ಟ್ರೈನಿಂಗನ್ನು ನೀಡಲಾಗುತ್ತೆ ಮತ್ತು ಟ್ರಾಫಿಕ್ ರೂಲ್ಸ್ಗಳನ್ನು ಕೂಡ ನಿಮಗೆ ತಿಳಿಸಲಾಗುತ್ತದೆ. ಅದಾದ ನಂತರ ಸ್ನೇಹಿತರೆ ನಿಮಗೆ 15 days ಟ್ರೈನಿಂಗಲ್ಲಿ ಇವೆಲ್ಲವನ್ನು ತಿಳಿಸಿ ನಂತರ ನಿಮಗೆ 3 to 5 days ನಿಮಗೆ ಯಾರೆಲ್ಲ ಒಂದು ತುಂಬ ಜಾಸ್ತಿ ವರ್ಷ ವರ್ಕ್ ಮಾಡಿರುವಂಥ ಒಂದು ಕಂಡಕ್ಟರ್ನ ಜೊತೆ ನಿಮಗೆ ಯಾವ ರೂಟಲ್ಲಿ ಹಾಕಬೇಕು ಅಂತ ಇರ್ತಾರೆ ಆ ಒಂದು ರೂಟ್ಗಳ ಬಸ್ನಲ್ಲಿ ನಿಮಗೆ 3 ರಿಂದ 4 ದಿನ ನಿಮಗೆ ಟ್ರೈನಿಂಗನ್ನು ಮಾಡಿಸ್ತಾರೆ ಅಂತಂದರೆ ಅವರ ಜೊತೆ ನಿಮಗೆ ಡ್ಯೂಟಿಯನ್ನು ಹಾಕಿ ಅವರು ಯಾವ ರೀತಿ ಟಿಕೆಟ್ ಕೊಡ್ತಾರೆ, ಜನರ ಜೊತೆ ಯಾವ ರೀತಿ ಅವರು ವ್ಯವಹರಿಸ್ತಾರೆ, ನೆಕ್ಸ್ಟ್ ಅಲ್ಲಿರುವಂಥ ಸ್ಟಾಫ್ಗಳು ಯಾವುದು, ಯಾವ ರೀತಿ ನಾವು ಜನರ ಜೊತೆ ವ್ಯವಹಾರ ಮಾಡಬೇಕು ಮಾತಾಡಬೇಕು ಅನ್ನೋದನ್ನ ಕಂಪ್ಲೀಟಾಗಿ ನಿಮಗೆ 4 to 5 ಡೇಸಲ್ಲಿ ತಿಳಿಸ್ಕೊಡ್ತಾರೆ. ನಂತರ ನಿಮಗೆ ಡ್ಯೂಟಿಗೆ ಹಾಕುತ್ತಾರೆ. ಹಾಗಾಗಿ ನೀವು ಡ್ಯೂಟಿಗೆ ಹಾಕಿದಂಥ ಸಂದರ್ಭದಲ್ಲಿ ನೀವು ಒಂದು ದಿನಾನೂ ಕೂಡ ಮಿಸ್ ಮಾಡ್ದಲೇ ಈಗ ಫಾರ್ ಎಕ್ಸಾಂಪಲ್ ತಿಂಗಳಿಗೆ 30 ದಿನ ಇದೆ ಅಂತ ತಿಳ್ಕೊಂಡ್ರೆ 30 ದಿನಕ್ಕೂ 30 ದಿನ ನೀವು ಹಾಜರಾದರೆ ನಿಮಗೆ 14,000 ರೂಪಾಯಿ ನೀಡಲಾಗುತ್ತೆ. ಆದರೆ ಈ ಒಂದು 14,000 ರೂಪಾಯಿಯ ಜೊತೆಗೆ ನಿಮಗೆ ನಿಮ್ಮ ಒಂದು ಟ್ರೈನಿಂಗ್ ಪೀರಿಯಡ್ನಲ್ಲಿ ಯಾವ ರೀತಿ ಹಣವನ್ನು ಗಳಿಸ್ಬೋದು ಅಂತಂದರೆ ನಿಮಗೆ ಫಾರ್ ಎಕ್ಸಾಂಪಲ್ ಈಗ OTಯನ್ನು ನೀಡಲಾಗುತ್ತೆ. OT ಅಂತಂದರೆ ಫಾರ್ ಎಕ್ಸಾಂಪಲ್ ಒಂದು ಹವರ್ಗೆ ನಿಮಗೆ 70 to 80 ರೂಪೀಸನ್ನು ನೀಡಲಾಗುತ್ತದೆ. ಇದು ಕಂಪ್ಲೀಟಾಗಿ ನಿಮಗೆ ಯಾವ ರೀತಿ ಡಿಪೆಂಡ್ ಆಗ್ತಾ ಹೋಗುತ್ತದೆ ಅಂತಂದರೆ ನಿಮ್ಮ ಒಂದು ಸರ್ವಿಸ್ನ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನೀವು ಹೊಸಬರು ಏನಾದರೂ ಜಾಯ್ನ್ ಆಗ್ತಾ ಇದ್ದೀರಾ, ಹೊಸ ಕಂಡಕ್ಟರ್ ಏನಾದರೂ ಇದ್ದೀರಾ ಅಂತಂದರೆ 70 ರಿಂದ 80 ರೂಪಾಯಿ ಇಲಾಖೆಯಿಂದ ನಿಮಗೆ ನೀಡಲಾಗುತ್ತದೆ. ಒಂದು ಹವರ್ಗೆ ನಿಮಗೆ ಇಷ್ಟು ನೀಡಲಾಗುತ್ತೆ. ನೀವೇನಾದರೂ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ಆಗಿದ್ದೀರಾ ಅಂತಂದರೆ ಡಿಪೆಂಡ್ ಅಪಾನ್ ಅವರ ಒಂದು ಎಕ್ಸ್ಪೀರಿಯನ್ಸ್ನ ಮೇಲೆ 80, 90, 100, 120 ಈ ರೀತಿ ಡಿಪೆಂಡ್ ಆಗ್ತಾ ಹೋಗುತ್ತೆ. ನಂತರ ಸ್ನೇಹಿತರೆ ಈ ಒಂದು ಶಿಫ್ಟ್ಗಳಲ್ಲಿ ನೀವು ಮಾಡಿದಂಥ ಒಂದು ಕಂಪ್ಲೀಟ್ ಆದಂಥ ಈ ಒಂದು ಶಿಫ್ಟ್ಗಳಲ್ಲಿ ನೀವು ಎಷ್ಟು ಹವರ್ಸ್ ಡ್ಯೂಟಿ ಎಕ್ಸ್ಟ್ರಾ ಮಾಡಿರ್ತಲ್ಲ OT ಮಾಡಿರ್ತಲ್ಲ ಆ ಒಂದು OTಗಳನ್ನು ಕ್ಯಾಲ್ಕುಲೇಟ್ ಮಾಡಿ ಇನ್ನೂ ಕೂಡ ನಿಮಗೆ ಅಮೌಂಟ್ ಕ್ಯಾಲ್ಕುಲೇಟ್ ಆಗುತ್ತೆ. ನಂತರ ನೀವು ಗಮನಿಸ್ಬೋದು ಕಂಡಕ್ಟರ್ ಆದ ನಂತರ ನೀವೇನಾದರೂ ನಿಮ್ಮ ಒಂದು ರೂಟ್ಗಳಲ್ಲಿ ನೀವು 1,000 ರೂಪಾಯಿ ಏನಾದರೂ ಒಂದು ದಿನಕ್ಕೆ ಕಲೆಕ್ಷನ್ ಮಾಡಿದ್ರ ಅಂತಂದರೆ ಅದರಲ್ಲಿ 30 ರೂಪಾಯಿ ಕಂಡಕ್ಟರ್ಗೆ ನೀಡಲಾಗುತ್ತದೆ. 1,000 ರೂಪಾಯಿಗೆ 30 ರೂಪಾಯಿ ನೀಡಲಾಗುತ್ತದೆ. ಅದೇ ರೀತಿ ನೀವೇನಾದರೂ ನಿಮ್ಮ ಒಂದು ರೂಟ್ಗಳಲ್ಲಿ 10,000 ರೂಪಾಯಿ ಏನಾದರೂ ನೀವು ಅರ್ನ್ ಮಾಡಿದಿರ ಅಂತಂದರೆ ಒಂದು ದಿನಕ್ಕೆ ಅದರ ಜೊತೆ ನಿಮಗೆ 300 ರೂಪಾಯಿ ಪ್ರತಿದಿನದ ಒಂದು ಇನ್ಸೆಂಟಿವ್ಸನ್ನು ನೀಡಲಾಗುತ್ತದೆ. ಅಂತಂದರೆ 3% ಇನ್ಸೆಂಟಿವ್ಸನ್ನು ನೀಡಲಾಗುತ್ತದೆ. 3% ಇನ್ಸೆಂಟಿವನ್ನು ನೀಡಲಾಗುತ್ತದೆ. ಹಾಗಾಗಿ ನಿಮ್ಮ ಒಂದು ಸ್ಯಾಲ್ರಿಯನ್ನು ಹೊರತುಪಡಿಸಿ ನೀವು ಪ್ರತಿದಿನ 10,000 15,000 ನೀವು ಯಾವ ರೀತಿ ಅರ್ನಿಂಗ್ ಮಾಡ್ತೀರಾ ಅದರ ಅರ್ನಿಂಗ್ ಆಧಾರದ ಮೇಲೆ ನಿಮಗೆ ವೇತನವನ್ನು ಕೂಡ ಅಂತಂದರೆ ಈ ರೀತಿಯಾಗಿ ಕಮಿಷನನ್ನು ಕೂಡ ನೀಡಲಾಗುತ್ತದೆ. ಹಾಗಾಗಿ ಸ್ನೇಹಿತರೆ ನೀವು ಗಮನಿಸ್ಬೋದು ನಿಮ್ಮ ಒಂದು ಟ್ರೈನಿಂಗ್ ಪೀರಿಯಡಲ್ಲಿ ನೀವು ಶಿಫ್ಟ್ಗಳು ಅಂತ ಇರುತ್ತೆ. ಬೆಳಗಿನ ಶಿಫ್ಟು, ಮಧ್ಯಾಹ್ನ ಶಿಫ್ಟು ಅಥವಾ ನಿಮಗೆ ಜನರಲ್ ಶಿಫ್ಟ್ ಅಂತ ಇರುತ್ತೆ. ಬೆಳಗಿನ ಶಿಫ್ಟ್ ಅಂತಂದರೆ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಅಂತಂದರೆ 8 hours ಡ್ಯೂಟಿ ಆಗುತ್ತೆ. 8 hours ಡ್ಯೂಟಿ ಆಗಿರುತ್ತೆ. ನೆಕ್ಸ್ಟ್ ಮಧ್ಯಾಹ್ನ 2 ಗಂಟೆ ನಂತರ ನೆಕ್ಸ್ಟ್ ರಾತ್ರಿ 10 ಗಂಟೆವರೆಗೂ ನಿಮಗೆ ವರ್ಕ್ ಮಾಡಬೇಕಾಗುತ್ತೆ. ಇದು ಕೂಡ 8 hour ಡ್ಯೂಟಿ ಆಗಿರುತ್ತೆ. ನಂತರ ನೀವಿಲ್ಲಿ ಗಮನಿಸ್ಬೋದು ಜನರಲ್ ಶಿಫ್ಟ್ ಅಂತಂದರೆ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಜನರಲ್ ಶಿಫ್ಟ್ ಆಗಿರುತ್ತೆ. ಇದಾದ ನಂತರ ನಿಮಗೆ
OT ಕೂಡ ಸಿಗುವಂಥ ಚಾನ್ಸಸ್ಗಳು ಕೂಡ ಇರುತ್ತದೆ. ಹಾಗಾಗಿ ಸ್ನೇಹಿತರೆ, ಯಾರೆಲ್ಲ ಹೊಸಬರಾಗಿ ನೀವು ಕಂಡಕ್ಟರ್ ಆಗಿ ಆಯ್ಕೆ ಆಗ್ತಾರ, ನೀವು ವೇತನ ಶ್ರೇಣಿಯನ್ನು ಟ್ರೈನಿಂಗ್ ಪೀರಿಯಡಲ್ಲಿ 14,000 ಪ್ಲಸ್ ಇದಕ್ಕೂ ಕೂಡ ಹೆಚ್ಚಿನ ನೀವು ವೇತನ ಶ್ರೇಣಿಯನ್ನು ಕೂಡ ಪಡ್ಕೋಬೋದು. ಇವೆಲ್ಲವನ್ನು ಕೂಡ ನಾನು ನನ್ನ ಸ್ನೇಹಿತರಾದಂಥ BMTC ಕಂಡಕ್ಟರ್ ಅವರಿಂದ ಮಾಹಿತಿಯನ್ನು ಪಡೆದುಕೊಂಡಿರುತ್ತೇನೆ. ನೆಕ್ಸ್ಟ್ ಟ್ರೈನಿಂಗ್ ಪೀರಿಯಡ್ ಆದ ನಂತರ ನಿಮ್ಮ ಒಂದು ಬೇಸಿಕ್ ಪೇ ಎಷ್ಟಿರುತ್ತದೆ ಅಂತಂದರೆ 18,660 ರೂಪಾಯಿ ಇರುತ್ತದೆ. ಇದರ ಜೊತೆಗೆ ನಿಮಗೆ ಏನೆಲ್ಲ ಆ್ಯಡ್ ಆಗುತ್ತದೆ ಅಂತಂದರೆ, ನಿಮ್ಮ ಒಂದು ಟ್ರೈನಿಂಗ್ ಪೀರಿಯಡ್ ಮುಗಿದ ನಂತರ ನಿಮಗೆ DA ಅಂತ ಆ್ಯಡ್ ಆಗುತ್ತೆ. ನೆಕ್ಸ್ಟ್ ನಿಮ್ಮ ಒಂದು ಹೋಮ್ ರೆಂಟ್ ಅಂತಂದರೆ HRA ಕೂಡ ಆ್ಯಡ್ ಆಗುತ್ತದೆ. HRA ಅಂತಂದರೆ ನಿಮಗೆ ನಿಮ್ಮ ಒಂದು ಹೌಸಿಗೆ ಬೇಕಾಗುವಂಥ ಒಂದು ಬಾಡಿಗೆಗೆ ಬೇಕಾಗುವಂಥ ಎಷ್ಟು ಬೇಕಾಗುತ್ತೆ ಅದು ಕೂಡ ಆ್ಯಡ್ ಆಗುತ್ತೆ. ಅದಾದ ನಂತರ ಸಿಟಿ ಅಲೋವೆನ್ಸ್ ಅಂತ ನಿಮಗೆ 1,000 ರೂಪಾಯಿಂದ 2,000 ರೂಪಾಯಿವರೆಗೂ ತಿಂಗಳಿಗೆ ನೀಡಲಾಗುತ್ತದೆ. ಸ್ನೇಹಿತರೆ, ನೀವು ಕಂಪ್ಲೀಟಾಗಿ ನಿಮ್ಮ ಒಂದು ತರಬೇತಿ ಫಸ್ಟ್ 1 ವರ್ಷದ ತರಬೇತಿ ಮುಗಿದ ನಂತರ ನಿಮಗೆ 2ನೇ ವರ್ಷದಲ್ಲಿ ಆಲ್ಮೋಸ್ಟ್ ನಿಮ್ಮ ಒಂದು ಸ್ಯಾಲ್ರಿ ಎಷ್ಟಕ್ಕೆ ರೀಚ್ ಆಗುತ್ತದೆ ಅಂತಂದರೆ 40,000 ರೂಪಾಯಿಂದ 45,000 ರೂಪಾಯಿವರೆಗೂ ನಿಮ್ಮ ಒಂದು ಸ್ಯಾಲ್ರಿ ರೀಚ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಅದು ನೀವು ಎಷ್ಟು ಅರ್ನಿಂಗ್ಸ್ ಮಾಡ್ತೀರಾ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗ್ತಾ ಹೋಗುತ್ತೆ. ಆದರೆ ಪ್ರಥಮ ವರ್ಷದಲ್ಲಿ ಕೇವಲ 14,000 ಮತ್ತು ಇನ್ನಿತರ ಭತ್ಯೆಗಳನ್ನು ನೀಡಲಾಗುತ್ತೆ. ಮತ್ತು ನೀವು ಟ್ರೈನಿಂಗ್ ಪೀರಿಯಡಲ್ಲಿ ಇರಬೇಕಾದ್ರೆ ನಿಮಗೆ ಸರ್ಕಾರದಿಂದ ಹೆಚ್ಚಿನ ಒಂದು ರಜೆಗಳನ್ನು ನೀಡಲಾಗುವುದಿಲ್ಲ. ಕನಿಷ್ಠ 1 ತಿಂಗಳಲ್ಲಿ ನೀವು 22 ದಿನಗಳು ಕನಿಷ್ಠ ಕೆಲಸವನ್ನು ಮಾಡಿದರೆ ಮಾತ್ರ ನಿಮಗೆ 2 ELಗಳು ಆ್ಯಡ್ ಆಗ್ತಾ ಹೋಗುತ್ತೆ. CLಗಳು 1 ವರ್ಷಕ್ಕೆ 24 ನೀಡಲಾಗುತ್ತೆ. ಈ ಒಂದು CLಗಳು ಕ್ಯಾರಿ ಫಾರ್ವರ್ಡ್ ಆಗೋದಿಲ್ಲ. ಈಗ 1 ವರ್ಷ ಜನವರಿ 1 ಡಿಸೆಂಬರ್ 31 ಮಾತ್ರ ಇರುತ್ತೆ. ಅಷ್ಟರೊಳಗಡೆ ನೀವು 24 CL ಹಾಕ್ಕೋಬೇಕಾಗಿರುತ್ತೆ. ನೀವೇನಾದರೂ CL ಹಾಕಿಲ್ಲ ಅಂತಂದರೆ ಅದು ಆಟೋಮೆಟಿಕ್ ನೆಕ್ಸ್ಟ್ ವರ್ಷಕ್ಕೆ 0 ಆಗುತ್ತೆ. ನೆಕ್ಸ್ಟ್ ಇಯರ್ ಕಂಟಿನ್ಯೂ ಆಗ್ತಾ ಇದೆ ಅಂತಂದರೆ ಆವಾಗ 0 ಆಗುತ್ತದೆ. ನೆಕ್ಸ್ಟ್ ವರ್ಷದ 24 ಮಾತ್ರ ಕನ್ಸಿಡರ್ ಆಗುತ್ತೆ. ಅದೇ ರೀತಿ EL ಅನ್ನೋವಂಥದ್ದು ಇದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ವರ್ಷಕ್ಕೂ ನಿಮಗೆ ಕ್ಯಾರಿ ಫಾರ್ವರ್ಡ್ ಆಗ್ತಾ ಹೋಗಿ ನೀವು ಈಗ ಫಾರ್ ಎಕ್ಸಾಂಪಲ್ ಈಗ ಪ್ರಥಮ ವರ್ಷದಲ್ಲಿ ನೀವು ಪ್ರತಿ ತಿಂಗಳು 2 EL ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದೀರಾ ಅಂತಂದರೆ 24 ELಗಳು ಆ್ಯಡ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ವರ್ಷಕ್ಕೆ ಮತ್ತೆ 24 ಈ ರೀತಿ ಆ್ಯಡ್ ಆಗ್ತಾ ಹೋಗುತ್ತೆ. ನಿಮಗೆ ಏನಾದರೂ ರಜಾ ಬೇಕಿದ್ದಂಥ ಸಂದರ್ಭದಲ್ಲಿ ELಗಳನ್ನು ಕೂಡ ನೀವು ಹಾಕಿಕೊಳ್ಳಬಹುದು. ನೆಕ್ಸ್ಟ್ ಈ ಒಂದು ELಗಳು ಏನಕ್ಕೆ ಹೆಲ್ಪ್ ಆಗ್ತವೆ ಅಂತಂದರೆ, ನೀವು ರಿಟೈರ್ಮೆಂಟ್ ಆಗುವಂಥ ಸಂದರ್ಭದಲ್ಲಿ ಈ ಒಂದು ELಗಳನ್ನು ಕನ್ಸಿಡರ್ ಮಾಡಿ ಒಂದು ELಗೆ ಇಷ್ಟು ಅಮೌಂಟನ್ನು ಕನ್ಸಿಡರ್ ಮಾಡಿ ನಿಮಗೆ ಮಿನಿಮಮ್ ಇಷ್ಟು ELಗಳಿಗೆ ಸರ್ಕಾರದಿಂದ ನೀವು ರಿಟೈರ್ಮೆಂಟ್ ಆಗುವಂಥ ಸಂದರ್ಭದಲ್ಲಿ ನಿಮಗೆ ಅದರ ಒಂದು ಹಣವನ್ನು ಕೂಡ ನೀಡಲಾಗುತ್ತದೆ. ಸ್ನೇಹಿತರೆ, ಇದಿಷ್ಟು ಕೂಡ ಒಂದು ವೇತನ ಶ್ರೇಣಿಯ ಬಗ್ಗೆ ಆಯಿತು ಅಂತಂದರೆ, ನೆಕ್ಸ್ಟ್ ಸ್ನೇಹಿತರೆ, ನೀವು ಸಂಸ್ಥೆಗೆ ಆಯ್ಕೆ ಆಗಿದ್ರೆ, ಈಗ ನೀವು ಆಯ್ಕೆ ಆಗಿದ್ರೆ ನಿಮ್ಮ ಒಂದು ಡ್ಯೂಟಿಗಳನ್ನು ನೀವು ಮಾಡ್ತಾ ಇದ್ದೀರಾ ಅನ್ನುವಂಥ ಸಂದರ್ಭದಲ್ಲಿ ಮೊದಲನೇದಾಗಿ ನೀವು ಬಸ್ ಒಳಗಡೆ ಎಂಟ್ರಿ ಆದ ತಕ್ಷಣ ನಿಮ್ಮ ಒಂದು ಕೊಟ್ಟಿರುವಂಥ ಟಿಕೆಟ್ ಕೊಡುವಂಥ ಒಂದು ಮಿಷನ್ಗಳನ್ನು ನೀವು ನೋಡ್ಕೋಬೇಕಾಗತ್ತೆ. ಮತ್ತು ನೀವು ಡ್ಯೂಟಿಗೆ ಜಾಯ್ನ್ ಆದ ನಂತರ ಈಗ ನೀವು ಪ್ರತಿಯೊಬ್ಬರಿಗೂ ಕೂಡ ಟಿಕೆಟ್ಗಳನ್ನು ವಿತರಣೆ ಮಾಡಬೇಕಾಗಿರುತ್ತೆ. ಮತ್ತು ಸೀಟ್ಗಳು ಅಂತಂದರೆ ಆಸನಗಳು, ಸೀಟ್ಗಳು ಅಂತ ಕರಿತೀವಿ. ಆ ಒಂದು ಸೀಟ್ಗಳಲ್ಲಿ ಫಾರ್ ಎಕ್ಸಾಂಪಲ್ ನೀವು ಗಮನಿಸ್ತಾ ಇರ್ಬೋದು, BMTCಗಳಲ್ಲಿ ಫ್ರಂಟ್ ಸೀಟ್ಗಳು ಮಹಿಳೆಯರಿಗೆ ಮಾತ್ರ ಮೀಸಲಾತಿ ಅಂತ ಕೊಟ್ಟಿರ್ತಾರೆ. ಅದರ ಹಿಂದಿನ ಸೀಟ್ಗಳನ್ನು ಹಿರಿಯ ನಾಗರಿಕರಿಗೆ ಅಂತ ಮೆನ್ಷನ್ ಮಾಡಲಾಗಿರುತ್ತೆ. ಸ್ನೇಹಿತರೆ, ಈ ರೀತಿಯಾದಂಥ ಒಂದು ಸೀಟ್ಸ್ಗಳನ್ನು ಮೆನ್ಷನ್ ಮಾಡಲಾಗಿರುತ್ತೆ. ಈ ರೀತಿಯಾದಂಥ ಒಂದು ಸೀಟ್ಸ್ಗಳಲ್ಲಿ ಯಾರಿಗೆ ಮೀಸಲಾತಿ ನೀಡಲಾಗಿರುತ್ತಲ್ಲ ಅವರಿಗೆ ಮಾತ್ರ ಈ ಒಂದು ಸೀಟ್ಸ್ಗಳನ್ನು ನೀವು ಕೂರಿಸುವಂಥದ್ದು, ಅಥವಾ ಮಹಿಳೆಯರ ಜೊತೆ ನೀವು ಯಾವ ರೀತಿ ವರ್ತಿಸ್ತೀರಾ, ನೆಕ್ಸ್ಟ್ ಕಸ್ಟಮರ್ಸ್ಗಳ ಜೊತೆ ಅಂತಾರೆ, ಕಸ್ಟಮರ್ಸ್ ಅಂತಾರೆ ನಿಮ್ಮ ಬಸ್ನಲ್ಲಿ ಹತ್ತಿದಂಥ ಕಸ್ಟಮರ್ಸ್ ಇರ್ತಾರಲ್ಲ ಅವರ ಜೊತೆ ನೀವು ಯಾವ ರೀತಿ ವರ್ತಿಸ್ತೀರಾ ಅನ್ನೋದ್ರ ಮೇಲೆ ಕೂಡ ನಿಮ್ಮ ಒಂದು ಭಾವ ಕೂಡ ಕನ್ಸಿಡರ್ ಆಗ್ತಾ ಹೋಗುತ್ತೆ. ಅಂತಂದರೆ ನಿಮ್ಮ ಒಂದು ಕಂಪ್ಲೀಟಾಗಿ ನೀವು ಕಂಡಕ್ಟರ್ ಆಗಿ ಯಾವ ರೀತಿ ನೀವು ಪರಿವರ್ತನೆ ಆಗಬೇಕು, ನೀವು ಯಾವ ರೀತಿ ಅವರ ಜೊತೆ ವರ್ತಿಸಬೇಕು ಅನ್ನುವಂಥದ್ದು ಕೂಡ ಒಂದು ಬೇಸಿಕ್ ನಾಲೆಡ್ಜನ್ನು ನಿಮಗೆ ತಿಳಿಸಲಾಗಿರುತ್ತದೆ. ಈಗ ಫಾರ್ ಎಕ್ಸಾಂಪಲ್ ಈಗ ಒಬ್ಬರು ಲೇಡಿ ಹತ್ತಿದ್ದಾರೆ ಅಂತಂದರೆ ಅವ್ರ ಜೊತೆ ನೀವು ಯಾವ ರೀತಿ ವರ್ತಿಸ್ತೀರಾ ಎಲ್ಲವೂ ಕೂಡ ಒಂದು CC ಕ್ಯಾಮರಾದಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ. ಹಾಗಾಗಿ BMTC ಬಸ್ಗಳಲ್ಲಿ ನೀವು ಗಮನಿಸ್ತಾ ಇರ್ಬೋದು, 2 CC ಕ್ಯಾಮ್ರಾಗಳು ಇರುತ್ತೆ, ಫ್ರಂಟ್ ಒಂದು ಇರುತ್ತೆ, ಬ್ಯಾಕ್ ಒಂದು ಇರುತ್ತೆ. ಹಾಗಾಗಿ ನೀವು ಆದಷ್ಟು ನಿಮ್ಮ ಒಂದು ಕಸ್ಟಮರ್ಸ್ಗಳ ಜೊತೆ ನೀವು ಚೆನ್ನಾಗಿ ವರ್ತಿಸಬೇಕಾಗಿರುತ್ತೆ. ಇದ್ರ ಮೇಲೂ ಕೂಡ ನಿಮ್ಮ ಒಂದು ಕೆಲಸವನ್ನು ನಿಗದಿಪಡಿಸಲಾಗಿರುತ್ತೆ. ಅಂತಂದರೆ ನೀವೇನಾದರೂ ಈಗ ಜಗಳ ಮಾಡಿಕೊಂಡು ಅವ್ರ ಜೊತೆ ನಿಮ್ಮ ಮೇಲೆ ಏನಾದರೂ ಪೊಲೀಸ್ ಕೇಸ್ ಆಯಿತು ಈ ರೀತಿ ಅನ್ನೋಂಥ ಸಂದರ್ಭದಲ್ಲಿ ನಿಮಗೆ ಟ್ರೈನಿಂಗ್ ಪೀರಿಯಡು ಮತ್ತು ಇನ್ನೂ 2 ವರ್ಷಗಳ ಕಾಲ ನಿಮಗೆ
ಪ್ರೊಫೆಷ್ನರಿ ಪೀರಿಯಡ್ ಅಂತ ನಿಗದಿಪಡಿಸಲಾಗಿರುತ್ತೆ. ಈ ಒಂದು ಸಂದರ್ಭದಲ್ಲಿ ನಿಮಗೆ ತುಂಬ ನಿಮ್ಮ ಒಂದು ಕೆಲಸ ಹೋಗುವಂಥ ಪ್ರಾಬ್ಲಮ್ಗಳು ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಆದಷ್ಟು ನೀವು ಈ ಒಂದು 3 ವರ್ಷಗಳ ಅವಧಿಯಲ್ಲಿ ಆದಷ್ಟು ಕೇರ್ಫುಲ್ಲಾಗಿ ನಿಮ್ಮ ಒಂದು ವರ್ಕನ್ನು ಮಾಡಬೇಕಾಗತ್ತೆ. ಅದಾದ ನಂತರ ನೀವು ಜಾಯಿನ್ ಆಗಿ 3 ವರ್ಷ ಆದ ನಂತರ ನೀವು ಖಾಯಂ ಕಂಡಕ್ಟರ್ ಅಂತ ನಿಮಗೆ ಒಂದು ಸರ್ಟಿಫಿಕೇಟನ್ನು ಕೂಡ ನೀಡಲಾಗುತ್ತೆ. ನೀವು ಅದಾದ ನಂತರ ನಿಗಮದಲ್ಲಿ ಖಾಯಮಾಗಿ ಉದ್ಯೋಗವನ್ನು ಮಾಡಬಹುದಾಗಿರುತ್ತೆ. ಅದಕ್ಕಿಂತ ಮುಂಚೆ ಏನಾದರೂ ನೀವು ಪ್ರಾಬ್ಲಮನ್ನು ಮಾಡಿಕೊಂಡ್ರಿ ಅಂತಂದರೆ ಕಂಪ್ಲೀಟಾಗಿ ನಿಮಗೆ ಈ ಒಂದು ಕೆಲಸದಿಂದ ತೆಗೆದು ಹಾಕುವಂಥ ಸಾಧ್ಯತೆಗಳು ಕೂಡ ಹೆಚ್ಚಿನದಾಗಿರುತ್ತದೆ. ನಂತರ ನೀವು ಗಮನಿಸ್ಬೋದು, ನೀವೇನಾದರೂ ಈಗ ಹೊಸಬರಾಗಿ ಕಂಡಕ್ಟರ್ ಆಗಿ ನೀವು ಆಯ್ಕೆ ಆದ ನಂತರ ನಿಮ್ಮ ಒಂದು ರೂಟ್ನಲ್ಲಿ ನೀವು ಏನಾದರೂ ಟಿಕೆಟ್ ಇಶ್ಯೂ ಮಾಡಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಅಥವಾ ನೀವು ಚಾಲನೆ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಒಂದು ಡ್ಯೂಟಿ ಹವರ್ಸಲ್ಲಿ ನೀವು ಈಗ ಫಾರ್ ಎಕ್ಸಾಂಪಲ್ ಒಂದು ಕಣ್ಣು ತಪ್ಪಿನೋ ಅಥವಾ ನೀವು ಮಿಸ್ ಆಗಿ ಗೊತ್ತೋ ಗೊತ್ತಿಲ್ಲದನೋ ಏನು ಮಾಡಿರ್ತೀರ ಅಂತಂದರೆ ಕೆಲವೊಬ್ಬರಿಗೆ ಟಿಕೆಟ್ ಇಶ್ಯೂ ಮಾಡಿರಲ್ಲ. ಅಂತಹ ಸಂದರ್ಭದಲ್ಲಿ ಏನಾದರೂ ಚೆಕಿಂಗ್ ಆಫೀಸರ್ಸ್ ಬಂದರು ಅಂತಂದರೆ ನಿಮ್ಮ ಮೇಲೆ ಕಂಪ್ಲೇಂಟ್ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಈ ರೀತಿಯಾಗಿ ಹೆಚ್ಚಿನದಾಗಿ ಕಂಪ್ಲೇಂಟನ್ನು ಮಾಡಿಕೊಂಡ್ರೂ ಕೂಡ ನಿಮಗೆ ಈ ಒಂದು ಕೆಲಸದಿಂದ ತೆಗೆದುಹಾಕುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ನೀವು ಕಂಡಕ್ಟರ್ ಹುದ್ದೆಗಳಿಗೆ ಆಯ್ಕೆಯಾದ ನಂತರ ನೀವು ಕಂಪ್ಲೀಟಾಗಿ ಪ್ರತಿನಿತ್ಯ ಪ್ರತಿಯೊಬ್ಬರಿಗೂ ಕೂಡ ಟಿಕೆಟ್ಗಳನ್ನು ಇಶ್ಯೂ ಮಾಡಬೇಕಾಗಿರುತ್ತೆ. ನಂತರ ಕೆಲವೊಬ್ಬರು ಸ್ಟೂಡೆಂಟ್ ಪಾಸ್ ಇರುತ್ತೆ, ಕೆಲವೊಬ್ಬರು ಮಂತ್ಲಿ ಪಾಸ್ ಅಂತ ಮಾಡಿಸಿರ್ತಾರೆ. ಅಂತಾರೆ ಏನಾದರೂ ವರ್ಕ್ ಮಾಡ್ತಿರುವಂಥ ಕ್ಯಾಂಡಿಡೇಟ್ಸ್ ಆಗಿದ್ರೆ ಅವರು ಬೇರೆ ಬೇರೆ ಕಡೆಯಿಂದ ಓಡಾಡ್ತಿರೋವಂಥವ್ರು ಈಗ ಡೈಲಿ ಬರ್ತಾರೆ ಅವರು ಅನ್ನುವಂಥ ಸಂದರ್ಭದಲ್ಲಿ ನೀವೇನು ಮಾಡ್ತೀರಾ, ಪ್ರತಿನಿತ್ಯ ಅವರು ಪಾಸ್ ಅಂತ ಹೇಳಿದ ತಕ್ಷಣ ನೀವು ಅವ್ರದ್ದು ಪಾಸ್ ಇದೆ ಅಂತ ಈ ರೀತಿ ಬಿಟ್ಟು ನೋಡಿದ್ರೆ ಅವರಿಗೆ ಟಿಕೆಟ್ ಇಶ್ಯೂ ಮಾಡಿದಲೇ ಹಾಗೆ ಹೋಗ್ಬಿಡ್ತಾರೆ. ಆದರೆ ಕೆಲವೊಬ್ಬರದ್ದು ಪಾಸ್ನ ಡೇಟ್ ಅವಧಿ ಮುಗಿದಿರುತ್ತೆ. ಈ ಒಂದು ಗಮನಿಸಬೇಕಾಗುತ್ತೆ ಇದನ್ನು ಕೂಡ ನೀವು. ನಂತರ ಪ್ರತಿನಿತ್ಯ ಅವರು ಚಲಿಸ್ತಾ ಇದ್ರು ಅಂತ ಅನ್ನುವಂಥ ಸಂದರ್ಭದಲ್ಲೂ ಕೂಡ ನೀವು ಅವರ ಒಂದು ಪಾಸ್ನ ಅವಧಿ ಮುಗಿದಿದೆಯೋ ಇಲ್ವೋ, ಎಲ್ಲಿಂದ ಎಲ್ಲಿಗೆ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅನ್ನೋವಂಥದ್ದನ್ನು ಕೂಡ ನೀವು ಕಂಪ್ಲೀಟಾಗಿ ಗಮನಿಸ್ತಾ ಇರಬೇಕಾಗುತ್ತೆ. ಹಾಗಾಗಿ ಸ್ನೇಹಿತರೆ, ಈ ಒಂದು BMTC ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೂ ಕೂಡ ನಮಗೆ ನೀವು ಮೆಸೇಜನ್ನು ಕಮೆಂಟ್ ಮಾಡಿದ್ರೆ ಕಮೆಂಟ್ ಬಾಕ್ಸಲ್ಲಿ ನಾವು ಇನ್ನೂ ಹೆಚ್ಚಿನ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತೀವಿ. ಸ್ನೇಹಿತರೆ, BMTC ಕಂಡಕ್ಟರ್ ಹುದ್ದೆಗಳಿಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಈಗ ಆಲ್ರೆಡಿ ನಾನು ಏನೆಲ್ಲ ಒಂದು ಬೇಸಿಕ್ ನಾಲೆಡ್ಜ್ ಬೇಕಿರುತ್ತೆ, ಮಾಸಿಕ ವೇತನ ಎಷ್ಟಿರುತ್ತದೆ ಅಂತಂದರೆ ಪ್ರೊಫೆಷ್ನರಿ ಪೀರಿಯಡಲ್ಲಿ, ನಂತರ ಟ್ರೈನಿಂಗ್ ಪೀರಿಯಡಲ್ಲಿ ಎಷ್ಟಿರುತ್ತೆ, ಪ್ರೊಫೆಷ್ನರಿ ಪೀರಿಯಡಲ್ಲಿ ಎಷ್ಟಿರುತ್ತೆ, ನಂತರ ಈ ಒಂದು ಹುದ್ದೆಗೆ ನೀವು ಯಾವ ರೀತಿ ಆಯ್ಕೆ ಆದ ನಂತರ ಏನೆಲ್ಲ ಒಂದು ನಿಯಮಗಳನ್ನು ನೀವು ಪಾಲಿಸಬೇಕು ಅಂತಲೂ ಕೂಡ ಕಂಪ್ಲೀಟಾಗಿ ನಾನು ಆದಷ್ಟು ನಮ್ಮ ಸ್ನೇಹಿತರಾದಂಥ BMTC ಕಂಡಕ್ಟರ್ ಆಗಿ ವರ್ಕ್ ಮಾಡ್ತಿರುವಂಥವರಿಂದ ಮಾಹಿತಿಯನ್ನು ಪಡೆದುಕೊಂಡು ನಾನು ನಿಮಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಹಾಗಾಗಿ ಸ್ನೇಹಿತರೆ, ಈ ಒಂದು ನಿಗಮದಲ್ಲಿ ನೀವು ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಹೋದರೆ ನಿಮಗೆ ನಿಗಮದಿಂದ ಹೆಚ್ಚಿನ ಒಂದು ನೆಕ್ಸ್ಟ್ ನೀವು ಅಂತಂದರೆ ಪ್ರೊಫೆಷ್ನರಿ ಪೀರಿಯಡಲ್ಲಿ ಅಂದರೆ ಮೊದಲನೇದಾಗಿ ಟ್ರೈನಿಂಗ್ ಪೀರಿಯಡ್ ಮುಗಿದ ನಂತರ ನೆಕ್ಸ್ಟ್ ಪ್ರೊಫೆಷ್ನರಿ ಪೀರಿಯಡಿಂದ ನಿಮಗೆ ನಿಮ್ಮ ಮೆಡಿಕಲ್ ಅಲೋವೆನ್ಸಸ್ ಕೂಡ ಆ್ಯಡ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನೀವು ರಿಟೈರ್ಮೆಂಟ್ ಸಂದರ್ಭದಲ್ಲಿ ನಿಮಗೆ ಹೆಚ್ಚಿನ ಹಣಗಳು ಬೇಕು ಅಂತಂದರೆ ಅದಕ್ಕೂ ಕೂಡ ನಿಮ್ಮ ಒಂದು ಅಮೌಂಟಲ್ಲಿ ಕಟ್ಟನ್ನು ಮಾಡಿಕೊಳ್ಳಲಾಗುತ್ತದೆ. ನೆಕ್ಸ್ಟ್ ನಿಮಗೆ ಪ್ರತಿ ತಿಂಗಳ ಒಂದು ಸ್ಯಾಲ್ರಿಯಿಂದ ನಿಮ್ಮ ಒಂದು ಇನ್ಶೂರೆನ್ಸ್ ಹಣವನ್ನು ಕೂಡ ಕಟ್ ಮಾಡಿಕೊಳ್ಳಲಾಗುತ್ತದೆ. ಈ ರೀತಿ ಕೆಲವೊಂದು ಹಣವನ್ನು ಕೂಡ ನಿಮ್ಮ ಸ್ಯಾಲ್ರಿಯಿಂದ ಕಟ್ ಮಾಡಲಾಗುತ್ತದೆ. ಅದು ಕಂಪ್ಲೀಟಾಗಿ ನಿಮಗೆ ಏನೆಲ್ಲ ಒಂದು ಸೌಲಭ್ಯಗಳನ್ನು ನೀಡಲಾಗುತ್ತದೆ ಸಂಸ್ಥೆಯಿಂದ ಅದರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ಯಾರೆಲ್ಲ BMTC ಕಂಡಕ್ಟರ್ ಹುದ್ದೆಗಳಿಗೆ ಆಯ್ಕೆಯಾಗಬೇಕು ಮತ್ತು KSRTC, BMTC ಮತ್ತು ಇನ್ನಿತರ ನಿಗಮಗಳಿಗೆ ಸಂಬಂಧಪಟ್ಟಂಥ ಒಂದು ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಹೆಚ್ಚಿನ ಮಾಹಿತಿಯನ್ನು ಕೇಳ್ತಿರುವಂಥ ಅಭ್ಯರ್ಥಿಗಳಿಗೆ ಇದೊಂದು ವಿಡಿಯೋ ಆಗಿರುತ್ತೆ. ಹಾಗಾಗಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಗ್ರೂಪ್ ಮತ್ತು ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ.